ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಹೀರೋ ಎಂಟರ್ ಆಗ್ತಾರಪ್ಪ ಸ್ಟೋರಿಲಿ. ಐ ವಾಸ್ ವೇಟಿಂಗ್ ಫಾರ್ ದಿಸ್. ಓಕೆ, ವೆನ್ ವಿಜಯದಾಸರು ವಾಸ್ ಇನ್ ಹಿಸ್ 40th ಇಯರ್, ಆಯ್ತಾ, ಅವ್ರಿಗೆ 40 ವರ್ಷ ಇದ್ದಾಗ. ಈಗ ಆಲ್ಮೋಸ್ಟ್ ನಾವಿದೆಲ್ಲ ಏನು ನೆನ್ನೆ ಇನ್ಸಿಡೆಂಟ್ ನೋಡಿದ್ವಿ ನಾವು. ಗೋವಿಂದ ಬಂದು ತಬ್ಕೊಂಡಿದ್ದು ವಿಜಯದಾಸರನ್ನ, ಆಮೇಲೆ ವಿಜಯದಾಸರು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು, ಅದೆಲ್ಲ ಆಲ್ಮೋಸ್ಟ್ ಅಟ್ ದ ಏಜ್ ಆಫ್ 55 ಅನ್ಕೋತೀನಿ ಮೇ ಬಿ. ಇದು ತುಂಬ ಹಿಂದಿಂದ ಹೇಳ್ತಾ ಇದ್ದಾರೆ. ವಿಜಯದಾಸರು 40th ಇಯರಲ್ಲಿ ಇದ್ದಾಗ ಮೊಸರು ಕಲ್ಲು ಅಂತ ಒಂದು ಪ್ಲೇಸು, ಅದು ರಾಯಚೂರು ಹತ್ರನೇ ಇದೆ, ಆಯ್ತಾ. ಸೊ ಅಲ್ಲಿ ಭಾಗಣ್ಣ ಹುಟ್ಟುತ್ತಾರೆ. ಸೊ ನಮ್ಮ ಹೀರೋ ಭಾಗಣ್ಣ ಅಂದರೆ ಗೋಪಾಲದಾಸರು ಅಂತ ಏನು ಹೇಳ್ತೀನಿ, ಅವರು ಆಗ ಹುಟ್ಟಿರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ವಿಜಯದಾಸರಿಗೆ 40th ಇಯರ್ ಆಗಿದ್ದಾಗ ಭಾಗಣ್ಣ ಜಸ್ಟ್ ಅವಾಗ ಹುಟ್ಟೋದು ಅಷ್ಟೇ, ಆಯಿತಾ. ಸೊ ಭಾಗಣ್ಣಂದು ಸ್ಟೋರಿ, ಗೋಪಾಲದಾಸರದು ಲೈಫ್ ಹಿಸ್ಟ್ರಿ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ಸೊ ನನ್ನ ಚಾನಲಲ್ಲಿ ನಾನು ಕವರ್ ಮಾಡಿದ್ದೀನಿ ಅದನ್ನು ಆಲ್ರೆಡಿ ಒಂದು 2 years ಬ್ಯಾಕೇನೆ. ಸಮ್ 43 ಎಪಿಸೋಡ್ಸ್ ಆಗಿತ್ತಾ ಅಂತ ಮೇ ಬಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ. ಬಟ್ ಒಂದು ಸಿಂಗಲ್ ಇನ್ಸಿಡೆಂಟ್ ಐ ವಾಂಟ್ ಟು ಟೆಲ್. ಅದು ಹೇಳ್ದಂಗೆ ಜಂಪ್ ಆಗೋದಕ್ಕೆ ಬೇಡ ಅಂತ, ಯಾಕಂದರೆ ಇವ್ರು ಇದರಲ್ಲಿ ಭಾಗಣ್ಣ ಯಾವಾಗ ಮೀಟ್ ಆಗ್ತಾರೆ ವಿಜಯದಾಸರನ್ನ ಅನ್ನೋದನ್ನ ಹೇಳ್ತಾರೆ ವಿಜಯದಾಸರ ಚರಿತ್ರೆಯಲ್ಲಿ. ಬಟ್ ಹೂ ಈಸ್ ಭಾಗಣ್ಣ ಅನ್ನೋವಂಥದ್ದು ಒಂದು ಸ್ಮಾಲ್ ಸ್ಕೆಚ್ ಇವತ್ತು ಮಾತ್ರ ಕೊಡೋದು, ಆಯ್ತಾ. ಆಮೇಲಿಂದ ಮಾಡ್ತಾ ಇದ್ರೆ ಇವ್ರಿಗೆ ಹೊಟ್ಟೋಗ್ಬಿಡ್ತೀನಿ ನಾನು, ವಿಜಯದಾಸರನ್ನ ಬಿಟ್ಬಿಡ್ತೀನಿ. ಓಕೆ, ಸೊ ಹರೇ ರಾಮಕಂದ. ಸೊ ಯಾರು ಮೊಸರುಕಲ್ಲು ವಾಸ್ ದ ವಿಲೇಜ್. ಆ ವಿಲೇಜಲ್ಲಿ ಮುರಾರಿ ಭಟ್ಟ ಅಂತ ಒಬ್ರು, ಭಾಗಣ್ಣದು ಫಾದರ್ ಮುರಾರಿ ಭಟ್ಟ, ಆ್ಯಂಡ್ ಮುರಾರಿ ಭಟ್ಟನ ವೈಫು ವೆಂಕಮ್ಮ, ಇವರಿಬ್ರು ಇರ್ತಾರೆ. ಮುರಾರಿ ಭಟ್ಟ ಆ್ಯಂಡ್ ವೆಂಕಮ್ಮ, ಇವ್ರಿಗೆ 4 ಜನ ಗಂಡು ಮಕ್ಕಳು. ಫಸ್ಟ್ ಒನ್ ವಾಸ್ ಭಾಗಣ್ಣನೇ ದೊಡ್ಡವನು. ಅವನಾದ್ಮೇಲೆ ದಾಸಪ್ಪ, ಅವನಾದ್ಮೇಲೆ ಸೀನಪ್ಪ, ಅವನಾದ್ಮೇಲೆ ರಂಗಣ್ಣ. ಓಕೆ, ರಂಗಣ್ಣ ತುಂಬ ಸಣ್ಣವನು. ನೀವು ಅವ್ರದ್ದು ಲೈಫ್ ಹಿಸ್ಟ್ರಿ ನೋಡಿದ್ರೆ ತುಂಬ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ ಬರುತ್ತೆ ಇದರಲ್ಲಿ ಎಪಿಸೋಡ್ಸ್, ಈ 4 ಜನ ಮಕ್ಕಳದು. ಸೊ 4 ಜನ ಆದರೆ ಅವ್ರ ತಂದೆ ಹೇಗೆ ಅಂದರೆ ಮುರಾರಿ ರಾಯ ಅಂದರೆ ಭಾಗಣ್ಣನ ತಂದೆ. ಅವ್ರು ಯಾವ ಥರ ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ ಅಂತಂದರೆ, ಸೆಲ್ಫ್ ಎಸ್ಟೀಮ್, ಐ ಕ್ಯಾನ್ ಸೇ, ನಾಟ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್. ಅವರಿಗೆ ಎಷ್ಟರ ಮಟ್ಟಿಗೆ ಅವ್ರ ವಂಶದ ಮೇಲೆ ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅಂತಂದರೆ, ಮನೇಲಿ ಊಟ ಮಾಡೋದಕ್ಕೆ ತಿನ್ನೋದಕ್ಕೆ ಗತಿ ಇರ್ತಿರ್ಲಿಲ್ವಂತೆ. ಅಂದರೆ ಒನ್ಸ್ ಅಪಾನ್ ಎ ಟೈಮ್ ದೇ ವರ್ ಸೋ ರಿಚ್, ಆಯಿತಾ. ಅವ್ರ ಅಜ್ಜ ತುಂಬ ರಿಚ್ ಆಗಿದ್ದವರು, ಆದರೆ ಅಜ್ಜನ ಕಾಲದಲ್ಲೇ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಆಗೋಗಿದೆ. ಈಗ ಮನೇಲಿ ಊಟಕ್ಕೆ ಅನ್ನ ಇಲ್ಲ ಅನ್ನೋ ಅಂಥ ಸ್ಥಿತಿ ಆದರೂ ಕೂಡ ಆ ಮುರಾರಿ ರಾಯ ಇದ್ರಲ್ವ, ಅಂದರೆ ಭಾಗಣ್ಣನ ತಂದೆ ಮುರಾರಿ ರಾಯ ಭರ್ಜರಿಯಾಗಿ ಒಳ್ಳೆ ಮದುವೆ ಊಟ ಮಾಡಿದ್ದೀನಿ ಮನೆಯಲ್ಲಿ ಅನ್ನೋ ರೀತಿ ಪೋಸ್ ಕೊಡ್ತಾ ಇದ್ರಂತೆ. ಯಾರಾದರೂ ಕೇಳಿದ್ರೆ ಒಂದು 5-10 ಐಟಮ್ ಹೇಳ್ಬಿಡೋದು, ಇದು ಮಾಡ್ಕೊಂಡಿದ್ವಿ, ಅದು ತಿಂದ್ವಿ ಅಂತ. ನೋಡಿದ್ರೆ ಊಟನೇ ತಿಂದಿರಲ್ಲ ಅವರು. ಆದರೆ 4 ಜನರ ಮುಂದೆ ಅವ್ರು ಹೇಗೆ ತೋರಿಸ್ಕೊತಾ ಇದ್ರು ಅಂತಂದರೆ, ತುಂಬ ಭರ್ಜರಿಯಾಗಿ ಊಟ ಮಾಡಿದ್ದೀನಿ ಅನ್ನೋರ ಥರ ತೋರಿಸ್ಕೊತಾ ಇದ್ರಂತೆ. ನಾಟ್ ಜಸ್ಟ್ ದಟ್, ಅಲ್ಲೇ ಸ್ಟಾಪ್ ಆಗಲ್ಲ ಅವರು. ಅಂದರೆ ಅವರು 4 ಜನದ ಮುಂದೆ ಏನು ಬೇಕಾದ್ರೆ ಪೋಸ್ ಕೊಡಲಿ, ಪರವಾಗಿಲ್ಲ. ಬಟ್ ಮಕ್ಕಳಿರ್ತಾರಲ್ಲ, ಆ 4 ಜನ ಮಕ್ಕಳಿದ್ರಲ್ಲ, ಭಾಗಣ್ಣ, ದಾಸಪ್ಪ, ಸೀನಪ್ಪ ಆ್ಯಂಡ್ ರಂಗಣ್ಣ, ಈ 4 ಜನ ಮಕ್ಕಳು ಯಾವತ್ತಿಗೂ ಕೂಡ ಹಸುವು ಅಂತ ಅಳಬಾರ್ದಾಗಿತ್ತಂತೆ. ಅಂದರೆ ಅವ್ರ ಹೊಟ್ಟೆ ಊಟ ಇಲ್ಲದೇ ಇದ್ರು ಆ ಮಕ್ಕಳಿಗೆ ದೇ ಶುಡ್ ನಾಟ್ ಕ್ರೈ. ಆ ಥರ ಸಿಸ್ಟಮ್ ತಂದಿದ್ರಂತೆ ಮನೆಯಲ್ಲಿ. ಅಕಸ್ಮಾತ್ ಏನಾದರೂ ಮಕ್ಕಳ ಅಪ್ಪಿ ತಪ್ಪಿ ಹತ್ರೆ ಹೊಟ್ಟೆ ಹಸಿತಿದೆ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತಂತೆ ಅಪ್ಪಂಗೆ. ಸಿ ದ ಲೆವೆಲ್ ಆಫ್ ಅವ್ರ ವಂಶದ ಮೇಲೆ ಅದು ಯಾವ ಥರ ಅವರು ಇಟ್ಕೊಂಡಿದ್ರು ಅನ್ನೋವಂಥದ್ದನ್ನು, ಆಯಿತಾ. ಒಂದ್ಸರಿ ಏನಾಯ್ತಂತೆ, ಮಕ್ಕಳಿಗೆ 2 ದಿನದಿಂದ ಊಟ ಇಲ್ವಂತೆ. ಕ್ಯಾನ್ ವಿ ಎವರ್ ಇಮ್ಯಾಜಿನ್? ವಿ ಹ್ಯಾವ್ ನೆವರ್ ಕೇಮ್ ಅಕ್ರಾಸ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ ಇನ್ ಅವರ್ ಲೈಫ್. ಅದಕ್ಕೆ ನಮಗಿದೆಲ್ಲ ತುಂಬ ಹೊಸದಾಗಿ ಕಾಣುತ್ತೆ. ಏಕಾದಶಿ ಒಂದು ಉಪವಾಸ ಮಾಡಬೇಕಾದ್ರೇ ಸುಸ್ತು ಹೊಡೆದೋಗಿರ್ತೀವಿ. ಅಂಥದ್ರಲ್ಲಿ ಮಕ್ಕಳು, ಫರ್ಗೆಟ್ ಅಬೌಟ್ ಎಲ್ಡರ್ಸ್, ಮಕ್ಕಳು 2 ಡೇಸಿಂದ ಊಟ ಇಲ್ವಂತೆ ಮಕ್ಕಳಿಗೆ. ಕ್ಯಾನ್ ಯು ಇಮ್ಯಾಜಿನ್ ದೇರ್ ಕಂಡೀಷನ್? ಯಾವ ಥರ ಇರ್ತಾರೆ ಅವರು, ಹೇಗೆ ಅವರು, ಯಾವುದು ಸಿಚುವೇಶನ್ ಇರುತ್ತೆ ಅವರಿಗೆ, ಯಾವ ಥರ ಅವರು ಫೀಲ್ ಮಾಡ್ತಾ ಇರ್ತಾರೆ ಅಂತ. ಸೊ 2 ದಿನದಿಂದ ಊಟ ಇರಲ್ಲ ಮಕ್ಕಳಿಗೆ. ಆ 2ನೇ ಮಗು ಇರ್ತಾನಲ್ಲ ದಾಸಪ್ಪ, ಅವನು ಹೊರಗಡೆ ಪಕ್ಕದ ಮನೆಗೆ ಆಟಾಡೋಕ್ಕೆ ಅಂತ ಹೋಗಿರ್ತಾನಂತೆ. ಪಕ್ಕದ ಮನೇಲಿ ಆಟಾಡೋಕ್ಕೆ ಅಂತ ಹೋದಾಗ ಪಕ್ಕದ ಮನೆ ಮಕ್ಕಳಿಗೆ ರೊಟ್ಟಿ ಮಾಡಿರ್ತಾರೆ ಅವ್ರ ಮನೆಯಲ್ಲಿ. ಆ ಮಕ್ಕಳಿಗೆ ಮಾತ್ರ ಕೊಡೋಕ್ಕಾಗತ್ತಾ? ಈ ಹುಡುಗನು ಬಂದಿರ್ತಾನಲ್ಲ ದಾಸಪ್ಪ, ಅದಕ್ಕೆ ಅವನಿಗೂ ರೊಟ್ಟಿ ಕೊಟ್ರಂತೆ, ಆಯಿತಾ. ಅವನೇನು ಮಾಡಿದ್ದಾನೆ, ಹೇಗೋ ಆ ರೊಟ್ಟಿ ಸಿಕ್ತಲ್ವಾ, ಮನೆಗೆ ಎತ್ಕೊಂಬಂದಿದ್ದಾನೆ. ನೋಡಿ, ತಿಂದೂ ಇಲ್ಲ ಪುಣ್ಯಾತ್ಮ, ಅಲ್ಲೇ ತಿನ್ಬಿಡ್ಬೇಕಾಗಿತ್ತಲ್ವ ಅವನು, ಅಲ್ಲಿ ತಿಂದೂ ಇಲ್ಲ, ಮನೆಗೆ ಎತ್ಕೊಂಬಂದಿದ್ದಾನೆ ಅವನು. ಮುರಾರಿ ರಾಯರ ಕಣ್ಣಿಗೆ ಬಿದ್ದುಬಿಡ್ತಂತೆ, ಅಂದರೆ ಅವ್ರ ಅಪ್ಪನ ಕಣ್ಣಿಗೆ ಬಿತ್ತಂತೆ ದಾಸಪ್ಪ ರೊಟ್ಟಿ ತೊಗೊಂಬಂದಿದ್ದು.
ತಕ್ಷಣ ಏನು ಮಾಡಿದ್ನಂತೆ, ಮುರಾರಿ ರಾಯನ್ ತಂದೆ ಮುದ್ಗಲ್ ರಾಯ. ಓಕೆ, ತಾತ ಅಂದರೆ ಅವರೇ ತುಂಬ ಶ್ರೀಮಂತರಾಗಿದ್ದಿದ್ದು. ಮುದ್ಗಲ್ ರಾಯ ಅಂದರೆ ಏನು ಅನ್ಕೊಂಡಿದ್ಯಾ ನೀನು? ಇಡೀ ಹಳ್ಳಿಗೇನೆ ಮುದ್ಗಲ್ ರಾಯನ್ ಹೆಸರು ಅಷ್ಟೊಂದು ಫೇಮಸ್ ಆಗಿತ್ತು. ಅಂಥ ವಂಶದಲ್ಲಿ ನೀನು ಹುಟ್ಟಿದ್ಯಾ. ಯಾವಾಗಲೂ ಕೊಡೋ ಕೈ ಮೇಲಿರ್ತಾ ಇತ್ತು ಹೊರತು ಒಂದು ದಿನ ಕೈ ಚಾಚ್ಬಿಟ್ಟು ತಗೊಂಡಿಲ್ಲ. ಆ ಅವನು ಬದುಕಿರೋ ತನಕನೂ ಅವ್ರು ಹಾಗೆ ಬದುಕಿದ್ದಿದ್ದು. ಅಂಥವ್ರ ಮೊಮ್ಮಗ ಆಗಿ ಹುಟ್ಟಿ ನೀನು ಇವತ್ತು ಅಜ್ಜನ ಹೆಸರು ಕೆಡಿಸೋ ಅಂತ ಕೆಲಸ ಮಾಡಿದ್ಯಲ್ಲೋ ಅಂತ ಹೇಳಿಬಿಟ್ಟು ಆ ಸಣ್ಣ ಹುಡುಗಂಗೆ ಚೆನ್ನಾಗಿ ಹೊಡಿತಾರಂತೆ. ಏನಕ್ಕೆ ಹೊಡೆದಿದ್ದು? ಪಕ್ಕದ ಮನೆಯಿಂದ ರೊಟ್ಟಿ ತಗೊಂಬಂದ ಅಂತ ಹೊಡೆದ್ಬಿಟ್ಟು ಕೈಯಲ್ಲಿರೋ ರೊಟ್ಟಿ ನೆತ್ತಿ ಬಿಸಾಕ್ಬಿಡ್ತಾರಂತೆ ಮುರಾರಿವರ ಇವ. ಆಗ ಪಾಪ ಮನೆಯಲ್ಲಿ ಬಡತನ, ಆದರೆ ಆ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀನಲ್ಲ, ಆತ್ಮಾಭಿಮಾನ ಅದು ಎಷ್ಟಿತ್ತು ಅನ್ನೋವಂಥದ್ದು ವಿ ಕ್ಯಾನ್ ಇಮ್ಯಾಜಿನ್. ಆಗ ಪಾಪ ದಾಸಪ್ಪ ಅಳ್ತಾ ಹೇಳ್ತಾನಂತೆ, ಹೊಡೆಸ್ಕೊಂಡಲ್ಲ ಅಳ್ದಂಗೆ ಇನ್ನೇನು ಮಾಡ್ತಾನೆ. ಸೊ ಅಳ್ತಾ ಹೇಳ್ತಾನಂತೆ, ಇಲ್ಲಪ್ಪ ಹುಡುಗರಿಗೆ ಮನೆಯಲ್ಲಿ ಪಕ್ಕದ ಮನೆಗೆ ಹೋಗಿದ್ನಲ್ಲ ಆಟ ಆಡೋದಕ್ಕೆ, ಆ ಮಕ್ಕಳಿಗೆ ಅಮ್ಮ ರೊಟ್ಟಿ ಕೊಡ್ತಾ ಇದ್ಲು, ಜೊತೆಲಿ ನಾನು ಇದ್ನಲ್ಲ, ಅದಕ್ಕೆ ನನಗೂ ಕೊಟ್ಬಿಟ್ಟು ತಿನ್ನು ಅಂತ ತುಂಬ ಒತ್ತಾಯ ಮಾಡಿದ್ಲು. ಆದರೆ ದೊಡ್ಡೋರು ಹೇಳಿದಾಗ ನಾವು ಅಪೋಸ್ ಮಾಡಬಾರ್ದು ಅವ್ರಿಗೆ ಅಂತ ನೀವೇ ಅಲ್ವಾ ನನಗೆ ಪಾಠ ಹೇಳಿಕೊಟ್ಟಿದ್ದು. ಆದರೂ ಕೂಡ ಅವ್ರು ಕೊಟ್ಟಿದ್ದನ್ನ ತಿನ್ನೋಣ ಅಂತ ಅನ್ನಿಸ್ತು. ಯಾಕೆ? ಫ್ರಮ್ 2 days ಅವ್ರಿಗೆ ಊಟ ಇಲ್ಲ. ಮಕ್ಕಳು 2 ದಿನದಿಂದ ಊಟ ಇಲ್ಲ. ಆದರೆ ತಿನ್ನೋಣ ಅನ್ನಿಸ್ತು. ಯಾಕೋ ನನಗೆ ಮನೆಯಲ್ಲಿ ಸೀನಾ ಮತ್ತು ರಂಗಂದು ಜ್ಞಾಪಕ ಆಯಿತು. ಅಂದರೆ ಅವನಕ್ಕಿಂತ ಯಂಗರ್ ಬ್ರದರ್ಸ್, ಇವನು ಸೆಕೆಂಡ್ ಒನ್ ಅಲ್ವಾ. ಸೀನಾ ವಾಸ್ ದ 3rd brother ಆ್ಯಂಡ್ ರಂಗ ವಾಸ್ ದ 4th brother. ಸೊ ಆ ಜ್ಞಾಪಕ ಆಯಿತು ನನಗೆ. ಅದಕ್ಕೆ ಅವ್ರ ಜೊತೆಗೆ ತಿನ್ನೋಣ ಶೇರ್ ಮಾಡಿಕೊಂಡು ಅಂತ ಓಡ್ಕೊಂಡು ಬಂದೆ ನಾನು ಅಂತ ಹೇಳ್ತಾನಂತೆ. ಪಾಪ ಅಳ್ತಾನೆ ಹೇಳ್ತಾನಂತೆ ಅವನು. ಆದರೆ ಮುರಾರಿ ರಾಯ ಅಂದರೆ ಅವ್ರ ಅಪ್ಪಂಗೆ ಅದನ್ನು ಕೇಳೋ ಅಂಥ ಪೇಷನ್ಸು ಇರಲಿಲ್ವಂತೆ. ನಮ್ಮ ತಂದೆ ಮುದ್ಗಲ್ ರಾಯ, ಅವನ ವಂಶದ ಹೆಸರೆಲ್ಲ ಕೆಡಿಸ್ಬಿಟ್ಟಿಯಲ್ಲೋ ನೀನು, ಯಾರ್ದೋ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದಿದ್ಯಾ ನೀನು, ಅಂತ ಹರಿತಸ ಗೋತ್ರದ ವಂಶ ನಮ್ಮದು ಅಂತ ಹೇಳಿ, ನೀನು ಅಂಥ ದೊಡ್ಡವ್ರ ಮನೆಯಲ್ಲಿ ದೊಡ್ಡವರೇ ಹುಟ್ಟಬೇಕು, ನಿನ್ನಂಥ ಚಿಲ್ಲರೆ ಹುಟ್ಟುಬಿಟ್ಟಿದ್ಯಲ್ಲ ನೀನು, ಹೋಗೋಗಿ ಯಾರ್ದೋ ಮನೇಲಿ ಭಿಕ್ಷೆ ಬೇಡ್ಕೊಂಡು ತೊಗೊಂಬಂದಿದ್ಯಲ್ಲ ನೀನು ಅಂತ ಚೆನ್ನಾಗಿ ಬೈತಾರಂತೆ. ವೆಂಕಮ್ಮಂಗೆ ಪಾಪ ಶಿ ವಾಸ್ ಅಂಡರ್ ದ ಅಟ್ಟರ್ ಕನ್ಫ್ಯೂಷನ್. ಏನು ಅಂದರೆ ಒಂದು ಕಡೆ ತಿನ್ನಕ್ಕೂ ಗತಿ ಇಲ್ಲ, 2 daysಯಿಂದ ಎಲ್ರಿಗೂ ಊಟ ಇಲ್ಲ. ಇನ್ನೊಂದು ಕಡೆ ಗಂಡ ಹೊಟ್ಟೆಯಲ್ಲಿ ಊಟ ಇಲ್ಲದೆ ಇದ್ರೂ ಕೂಡ ಅವ್ರ ವಂಶದ ಮೇಲೆ ಎಷ್ಟು ಮಾತಾಡ್ತಾ ಇದ್ದಾನೆ, ಏನು ಅಭಿಮಾನ ಇಟ್ಕೊಂಡಿದ್ದಾನೆ, ಏನು ಕತೆ ಅಂದ್ಬಿಟ್ಟು ಇವಳಿಗೆ ತುಂಬಾ ಇದಾಗತ್ತಂತೆ. ಸೊ ಆ ರೀತಿ ಅದಕ್ಕೆ ಏನಾಯ್ತೆ ಅಂದರೆ ತುಂಬ ಅನ್ಟೈಮ್ಲಿ ಡೆತ್, ತುಂಬ ಸಡನ್ನಾಗಿ ತೀರೋಗ್ಬಿಡ್ತಾರೆ ಮುರಾರಿ ರಾಯ. ಆಗ ಇವಳಿಗೆ ಏನಾಗುತ್ತೆ ಗೊತ್ತಾ, ಮೊದಲೇ ಊಟ ಇರಲ್ಲ, ಇವಳೇನು ಮಾಡಬೇಕು, ಮನೆಗೆ ಭಿಕ್ಷೆ ತಾನೇ ಬೇಡಬೇಕು. ಬಟ್ ಗಂಡ ವಾಸ್ ಅಗೇನ್ಸ್ಟ್ ರೊಟ್ಟಿ ಪಕ್ಕದ ಮನೆಯಿಂದ ತೊಗೊಂಬಂದಿದ್ದಕ್ಕೇನೆ ಅವನು ಬಿಡಲಿಲ್ಲ. ಇನ್ನು ಅಂಥದ್ರಲ್ಲಿ ಆ ಗಂಡನೂರಲ್ಲಿ ನಾನು ಇದ್ದುಕೊಂಡು ಭಿಕ್ಷೆ ಬೇಡದ್ರೆ ಗಂಡಂಗೆ ಪಾಪ ಆತ್ಮಕ್ಕೆ ತುಂಬ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಊರು ಬಿಟ್ಟು ಸಂಕಾಪುರ ಅಂತ ಒಂದು ಊರು ಆಯಿತಾ, ಅದು ಅಲ್ಲೇ ರಾಯಚೂರು ಹತ್ರನೇ, ಸಂಕಾಪುರಕ್ಕೆ ಬರ್ತಾಳಂತೆ. 4 ಮಕ್ಕಳನ್ನ ಕರ್ಕೊಂಡಿಸಿ, ಒಂದು ಸಿಂಗಲ್ ಲೇಡಿ 4 ಜನ ಮಕ್ಕಳು ಕರ್ಕೊಂಡು ಸಂಕಾಪುರದಲ್ಲಿ ಒಂದು ಪ್ರಾಣದೇವರಿದ್ದಾರೆ ಆಯಿತಾ, ಆಂಜನೇಯನ ದೇವಸ್ಥಾನ ಇದೆ, ಆ ಗುಡೀಲಿ ಅವಳು ಇರ್ತಾಳೆ ಅಷ್ಟೇ, ಮನೆ ಇಲ್ಲ ಅವ್ರಿಗೆ, ಅಲ್ಲಿರ್ತಾರೆ. ಆಗ ಆ ಊರಲ್ಲಿ ಗುಂಡಪ್ಪ ಅಂತ ಒಬ್ರು ಇರ್ತಾರೆ. ಆ ಗುಂಡಪ್ಪನವ್ರು ಏನು ಮಾಡ್ತಾರೆ, ಶಾನ್ಭೋಗ್ರು, ಅವ್ರ ಮನೆಯಲ್ಲಿ ಅವ್ರ ಮಗಂದು ಉಪನಯನ ಮಾಡ್ತಾ ಇರ್ತಾರೆ, ಅಂದರೆ ಮುಂಜಿ. ಆವಾಗ ಈ ಭಾಗಣ್ಣಂಗೂ ಕೂಡ ಉಪನಯನ ಮಾಡ್ತಾರಂತೆ. ಅಂದರೆ ಆಗಿನ ಕಾಲದಲ್ಲೆಲ್ಲ ನೋಡಿ, ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಏನೇನು ಆಗಬೇಕೋ ಅದೆಲ್ಲ ಆಗಬೇಕು ರಿಚುವಲ್ಸು. ಹಾಗಾಗಿ ಭಾಗಣ್ಣ ವಾಸ್ ಜಸ್ಟ್ 7 year old, ಅವ್ನಿಗೆ ಉಪನಯನ ಆಗಬೇಕಾಗಿದ್ದಂಥ ಟೈಮು. ಅದಕ್ಕೋಸ್ಕರ ಏನು ಮಾಡಿದ್ರು, ಗುಂಡಪ್ಪನವರು ಅವ್ರ ಮಗನಿಗೆ ಉಪನಯನ ಮಾಡ್ತಾ ಇದ್ರಲ್ಲ, ಜೊತೆಯಲ್ಲೇ ಭಾಗಣ್ಣಂಗೂ ಸೇರಿಸ್ಬಿಟ್ಟು ಉಪನಯನ ಮಾಡ್ತಾರೆ. ಉಪನಯನ ಆದ ತಕ್ಷಣ ಭಾಗಣ್ಣಂದು ಲೈಫೇ ಚೇಂಜು. ಅವರು ಎಷ್ಟರ ಮಟ್ಟಿಗೆ ಗಾಯತ್ರಿ ಸಿದ್ಧಿ ಪಡ್ಕೊಂಡಿದ್ರು ಅಂದರೆ, ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ಆ ಸಿದ್ಧಿನ ಅವ್ರು ಹೇಳಿದ್ದೆಲ್ಲ ಅವ್ರಿಗೆ ಎದುರುಗಡೆ ಯಾರಾದರೂ ಬಂದು ಕೂತ್ರೆ ಅವ್ರದ್ದು ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಅವ್ರು ಬಾಯಿ ಬಿಡೋಕ್ಕಿಂತ ಮುಂಚೆನೇ ಗೊತ್ತಾಗ್ಬಿಡ್ತಾ ಇತ್ತಂತೆ. ಸೊ ಹಿ ಬಿಕೇಮ್ ಸೋ ಫೇಮಸ್ ಆಸ್ಟ್ರಾಲಜಿಲಿ, ಜ್ಯೋತಿಷ್ಯದಲ್ಲಿ ತುಂಬ ಫೇಮಸ್ ಆಗಿಬಿಟ್ರಂತೆ. ಸಿಕ್ಕಾಪಟ್ಟೆ ದುಡ್ಡು ಬರೋಕ್ಕೆ ಶುರುವಾಗೋಯ್ತಂತೆ ಅವ್ರಿಗೆ. ಎಲ್ಲಿ ತನಕ ಅಂತಂದರೆ, ಯು ಕ್ಯಾನ್ ಸಿ ಇನ್ ಹಿಸ್ ಲೈಫ್ ಹಿಸ್ಟ್ರಿ, ರಾಜ ರಾಣಿ, ಆಗಿನ ಕಾಲದ ರಾಜ ಕೂಡ ಇವ್ರ ಮನೆಗೆ ಬಂದಿದ್ರಂತೆ ಕನ್ಸಲ್ಟ್ ಮಾಡೋದಕ್ಕೆ ಇವ್ರನ್ನ, ಆ ಥರ. ಆಮೇಲೆ ಇವರು ಹೇಳಿದ್ದು ಭವಿಷ್ಯ ಮತ್ತು ಅದಕ್ಕೆ ಕೊಟ್ಟಿದ್ದಂಥ ಸೊಲ್ಯೂಷನು ಅದನ್ನೆಲ್ಲ ರಾಜನಿಗೆ ವರ್ಕಾಗಿ, ವಾಟ್ ಐ ಶುಡ್ ಡೂ ಅಂತ, ಏನು ತಗೊತೀರಾ ನನ್ನ ಕಡೆಯಿಂದ ಅಂತ ಕೇಳಿದಾಗ ಗೋಪಾಲದಾಸರು ಕೇಳೋ ಅಂಥದ್ದು, ಸಂಕಾಪುರದಲ್ಲಿ ಒಂದು
ಇವಾಗೆಲ್ಲ ನಾವು ಕೇಳಿದ್ದೀವಲ್ಲ, ಸಾಮೂಹಿಕ ಮದುವೆ ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಸಾಮೂಹಿಕ ವಿವಾಹ ಅಂತೆಲ್ಲ ಮಾಡ್ತಾರಲ್ಲ, ಧರ್ಮಸ್ಥಳದಲ್ಲಿ ಅಲ್ಲೆಲ್ಲ ಮಾಡ್ತಾರೆ, ತುಂಬ ಕಡೆ ಫೇಮಸ್ ಇದೆ. ಆಗ ಗೋಪಾಲದಾಸರು ಕೇಳಿದ್ದಂತೆ, ನಾನು ತುಂಬ ಬಡವ ಇದ್ದೆ, ನನಗೆ ಯಾರು ಅಪ್ಪ ಇರಲಿಲ್ಲ, ಉಪನಯನ ಮಾಡೋರು ಇರಲಿಲ್ಲ, ಗುಂಡಪ್ಪನವರು ಅವ್ರ ಮಗನ ಜೊತೆ ನನಗೆ ಉಪನಯನ ಮಾಡಿಸಿದ್ರು. ಅದೇ ಥರ ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅಥವಾ ನಮಗೆ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತುಂಬ ಜನ ಉಪನಯನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಮಕ್ಕಳಿಗೆ. ಬಟ್ ಅಂಥವ್ರೆಲ್ಲರೂ ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ, ಒಟ್ನಲ್ಲಿ ಮಕ್ಕಳು ರೆಡಿ ಇರಬೇಕು ಅಷ್ಟೇ. ನಮಗೆ ನಾವೇ ಖರ್ಚು ಹಾಕೊಂಡು ಉಪನಯನ ಮಾಡೋಣ ಅಂತ ಹೇಳಿ ರಾಜನ್ಗೆ ಹೇಳ್ತಾನಂತೆ. ಸಾಮೂಹಿಕ ಉಪನಯನ ಅವಾಗ ಮಾಡಿದ್ದು ವೆರಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಆಯ್ತಾ, ಇವರೇ ಶುರು ಮಾಡಿದ್ದು. ಸಾಮೂಹಿಕ ಉಪನಯನ ಮಾಡಿಸ್ತಾರಂತೆ. ನಾಟ್ ಜಸ್ಟ್ ಬರೀ ಮಕ್ಕಳ ಅಪ್ಪ ಅಮ್ಮನ ಜೊತೆ ಬರಬೇಕು ಅಂತ ಅಲ್ವಂತೆ, ಅಪ್ಪ ಅಮ್ಮ ರಿಲೇಟಿವ್ಸು, ಅವ್ರಿಗೆ ಉಳ್ಕೊಳಕ್ ಜಾಗ, ಅವ್ರಿಗೆ 3 ಹೊತ್ತು ಊಟ, 7 days ಅವರು ಪರ್ಫಾರ್ಮ್ ಮಾಡಿದ್ರಂತೆ ಇದನ್ನ. ಒಳ್ಳೆ ಹಬ್ಬದ ಥರ ಬಂದವ್ರಿಗೆಲ್ಲಾನು ಒಳ್ಳೆ ದಕ್ಷಿಣೆ, ಎಲ್ಲಾರ್ಗು ಯಾರು ಮಗು ಉಪನಯನ ಆಗ್ತಾನೆ ಅವನಿಗೆ ಒಳ್ಳೆ ಬಟ್ಟೆ, ಅಮ್ಮಂಗೆ ಸೀರೆ, ಅಪ್ಪಂಗೆ ಪಂಚೆ ಎಲ್ಲಾನು ಕೊಟ್ಬಿಟ್ಟು ಅಷ್ಟು ಚೆನ್ನಾಗಿ ಕಂಡಕ್ಟ್ ಮಾಡಿದ್ರಂತೆ ಸಾಮೂಹಿಕ ಉಪನಯನನ ಗೋಪಾಲದಾಸರು ರಾಜರ ಅಂಡರಲ್ಲಿ. ಸೊ ವೆನ್ ಹಿ ವಾಸ್ ಟೂ ಫೇಮಸ್, ಜ್ಯೋತಿಷ್ಯದಲ್ಲಿ ಪೀಕ್ಗೆ ಹೋಗ್ಬಿಟ್ಟಿರ್ತಾರೆ ಅವರು, ಅಷ್ಟು ಚೆನ್ನಾಗಿ ಅವರು ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ತುಂಬ ದುಡ್ಡೆಲ್ಲ ಸಂಪಾದನೆ ಮಾಡಿರ್ತಾರೆ. ಆಗ ಇವರು ಆದೋನಿಗೆ ಬರ್ತಾರೆ. ಆದೋನಿಲಿ ಯಾರಿದ್ರು, ನೆನ್ನೆ ಹೇಳಿದೆ ನಾನು, ಪಂಗನಾಮ ತಿಮ್ಮಣ್ಣ ದಾಸರು ಅಂತ ಹೇಳಿದ್ನಲ್ಲ. ಪಂಗನಾಮ ತಿಮ್ಮಣ್ಣ ಅಂತ ಹೇಳ್ತಾರಲ್ಲ, ಚಿಕ್ಕ ತಿಮ್ಮಣ್ಣನ ಪಂಗನಾಮ ತಿಮ್ಮಣ್ಣ ಅಂತ ಹೇಳ್ತಾರಲ್ಲ ವಿಜಯದಾಸರು. ಅವ್ರ ತಂದೆ ದಿವಾನ್ ರುಕ್ಮಣ್ಣ ಅಲ್ಲ, ದಿವಾನ್ ರುಕ್ಮಣ್ಣ ಅವರು ಆದಮೇಲೆ ಪೊಸಿಷನ್ ಯಾರಿಗೆ ಬಂದಿರುತ್ತೆ, ದಿವಾನ್ ಪೊಸಿಷನ್ನು ತಿಮ್ಮಣ್ಣಂಗೆ ಬಂದಿರುತ್ತೆ. ಅದಕ್ಕೆ ಅವರು ಆದೋನಿ ತಿಮ್ಮಣ್ಣ, ಆಯ್ತಾ, ಅವರು ದಿವಾನ್ ತಿಮ್ಮಣ್ಣರಾಗ್ಬಿಡ್ತಾರೆ, ಅವರು ದಿವಾನ್ರಾಗ್ಬಿಡ್ತಾರೆ. ಆವಾಗ ವೆನ್ ವಿಜಯದಾಸ ವಿಸಿಟೆಡ್, ಹಿ ವಾಸ್ ಜಸ್ಟ್ 5 year old ಬಾಯ್ ಅಲ್ವಾ, ಚಿಕ್ಕ ತಿಮ್ಮಣ್ಣ. ಈಗ ನೋಡಿದ್ರೆ ದಿವಾನ್ ತಿಮ್ಮಣ್ಣ ಆಗ್ಬಿಟ್ಟಿದ್ದಾನ ಅವನು, ಅಷ್ಟು ದೊಡ್ಡವನಾಗಿದ್ದಾನ ಅವನು, ಆಯ್ತಾ. ಆಗ ಬಾಗಣ್ಣ ಅವ್ರು ಅಲ್ಲಿಗೆ ಬರ್ತಾರೆ. ಮಂಗರಾಯನ ಗುಡಿ ಅಂತ ಇದೆ, ವ್ಯಾಸರಾಜ ಪ್ರತಿಷ್ಠಾಪಿತ. ವ್ಯಾಸರಾಜರು ನಾನು ಹೇಳಿದ್ನಲ್ಲ, ತುಂಬಾ ದೇವಸ್ಥಾನ, ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ, ಯಂತ್ರೋದ್ಧಾರಕನೆಲ್ಲ ಪ್ರತಿಷ್ಠಾಪನೆ ಮಾಡಿದ ಹಂಪಿಲ್ ಅವರೇನೆ. ಸೊ ತುಂಬಾ ದೇವರುಗಳನ್ನೆಲ್ಲ ದೇವರಾಯನ ದುರ್ಗದಲ್ಲಿ 2 ತೋರಿಸಿದೆ ನೋಡಿ, ವ್ಯಾಸರಾಜ ಪ್ರತಿಷ್ಠಾಪಿತ ಅಂತ. ಸೊ ಈ ರೀತಿ ವ್ಯಾಸರಾಜ ಪ್ರತಿಷ್ಠಾಪಿತ ಪ್ರಾಣದೇವರ ಗುಡಿ ಇತ್ತು. ಮಂಗರಾಯ ಇವತ್ತೂ ಇದೆ ಮಂಗರಾಯನ ಗುಡಿ, ಆದೋನಿಲಿ, ರಾಯಚೂರು ಕಣೋ, ಇಲ್ಲೇ ಮಂತ್ರಾಲಯದ ಹತ್ರ ಆಗತ್ತಿದೆ, ಆಯ್ತಾ. ಸೊ ತುಂಬ ಹತ್ರ, ಮಂತ್ರಾಲಯದಿಂದ ಆಲ್ಮೋಸ್ಟ್ 1.5 hour ಅನ್ಕೋತೀನಿ ಮೋಸ್ಟ್ಲಿ. ಸೊ ಈ ಮಂಗರಾಯನ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲೂ ಏನು ಕೆಲಸ ಗೋಪಾಲದಾಸರಿಗೆ, ಜ್ಯೋತಿಷ್ಯ ಹೇಳೋದೇ ಕೆಲಸ, ಜ್ಯೋತಿಷ್ಯ ಹೇಳ್ತಾ ಇರ್ತಾರಂತೆ. ಆಗ ಆಕ್ಸಿಡೆಂಟಲಿ ವಿಜಯದಾಸರು ಆ ಹಾದಿಲಿ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತಾರೆ. ಆವಾಗ ಗೊತ್ತಾಗತ್ತೆ ಅವ್ರಿಗೆ, ಗೋಪಾಲದಾಸರು ಈ ಜನ್ಮದ್ದು ಬಾಗಣ್ಣ ಇರ್ಬೋದು, ಬಟ್ ಫ್ರಮ್ ಲೈಫ್ ತುಂಬ ಹಿಂದೆ ಎಷ್ಟೋ ಲೈಫ್ಗಳಿಂದ ವಿಜಯದಾಸರ ಜೊತೆನೇ ಇರ್ತಾರವ್ರು. ಹಾಗಾಗಿ ಇವನು ಏನಪ್ಪ, ಇವನು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾನಲ್ಲ ಇವನ್ ಎನರ್ಜಿನೆಲ್ಲ, ಯಾವುದೋ ಆಸ್ಟ್ರಾಲಜಿ ಹೇಳ್ಕೊಂಡು, ಜ್ಯೋತಿಷ ಹೇಳ್ಕೊಂಡು. ಆ್ಯಕ್ಚುಲಿ ಹಿಸ್ ಕೆಪಾಸಿಟಿ ಈಸ್ ಸಮ್ವೇರ್ ಎಲ್ಸ್. ಅವ್ನು ಬೇರೆ ಕೆಲಸಕ್ಕೋಸ್ಕರ ಇರೋದು, ಜನ್ಮ ತಗೊಂಡಿರೋದು. ಜನಗಳಿಗೆಲ್ಲ ಜ್ಯೋತಿಷ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನಲ್ಲ ಇವನು ಅಂತ ಹೇಳಿಬಿಟ್ಟು, ಅದೇ ಅವ್ರು ಎಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ರಲ್ಲ ಅಲ್ಲಿ ಹೋಗಿ ವಿಜಯದಾಸರು ಸುಮ್ಮನೆ ಹಿಂದ್ಗಡೆ ಒಂದು ಕಡೆ ಕೂತ್ಕೋತಾರಂತೆ. ಯಾವಾಗ ವಿಜಯದಾಸರು ಕೂತ್ರೋ ಆಗ ಭಾಗಣ್ಣಂಗೆ ಎದುರುಗಡೆ ಬಂದು ಯಾರೋ ಕೇಳ್ತಾ ಇದ್ದಾರೆ ಪ್ರಶ್ನೆ, ಇವ್ರಿಗೇನು ತಲೆಯಲ್ಲಿ ಹೊಳಿತಾನೆ ಇಲ್ವಂತೆ, ಫುಲ್ ಬ್ಲ್ಯಾಂಕ್ ಆಗ್ಬಿಟ್ರು ಇವರು. ಅವನ ಪಾಸ್ಟು ಗೊತ್ತಾಗ್ತಾ ಇಲ್ಲ, ಅವನ ಫ್ಯೂಚರು ಗೊತ್ತಾಗ್ತಾ ಇಲ್ಲ, ಅವನ ಪ್ರೆಸೆಂಟ್ ಅಂತೂ ಮುಂಚೆನೇ ಗೊತ್ತಾಗ್ತಾ ಇಲ್ಲ. ತಕ್ಷಣ ಗೊತ್ತಾಯ್ತಂತೆ ಭಾಗಣ್ಣಂಗೆ, ಇದೇನಿದು ಇದ್ದಕ್ಕಿದ್ದಂಗೆ ನನ್ನ ತಲೆ ಬ್ಲ್ಯಾಂಕ್ ಆಗೋಯ್ತಲ್ಲ, ಇಷ್ಟು ಸರಿ ಅಕ್ಯುರೇಟಾಗಿ ಹೇಳ್ತಾ ಇದ್ದೆ ನಾನು ಹೀಗೆ ಅಂತ, ಈಗ ಯಾಕೋ ನಂದು ವಿದ್ಯೆ ವರ್ಕೇ ಆಗ್ತಾ ಇಲ್ವಲ್ಲ, ಮೇ ಬಿ ನನ್ನಕ್ಕಿಂತ ಹೈಯರ್ ಲೆವೆಲ್ ಯಾವುದೋ ಇಲ್ಲಿ ಇನ್ಫ್ಲೂಯೆನ್ಸ್ ಇರಬಹುದು, ಆ ಪವರಿಂದಾನೇ ನನಗೆ ಹೀಗೆ ಆಗ್ತಾ ಇರೋದು ಅಂತ ಸುತ್ತ ನೋಡಿದ್ರಂತೆ. ಸೊ ಹಿ ವಿಜುವಲೈಸ್ಡ್ ವಿಜಯದಾಸರು ಅಲ್ಲಿ ಕೂತಿದ್ದನ್ನ ನೋಡಿದ್ರಂತೆ. ತಕ್ಷಣ ವಿಜಯದಾಸರೇನು ಕರೀಲಿಲ್ಲ ಇವ್ರಿಗೆ ಆಲ್ರೆಡಿ ಜಾಗೃತ ಆಗಿದೆ. ಅಂದರೆ ಹೂ ವಿಜಯದಾಸರು ಈಸ್, ವಾಟ್ ಆಮ್ ಐ ವಿತ್ ರೆಸ್ಪೆಕ್ಟ್ ಟು ಹಿಮ್ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗಿ ಅವರೇ ಓಡ್ಕೊಂಡು ಬಂದ್ಬಿಟ್ಟು ವಿಜಯದಾಸರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರನ ಮಾಡ್ತಾರಂತೆ. ಆಮೇಲೆ ವಿಜಯದಾಸರು ಹೇಳ್ತಾರಂತೆ, ಅಂಗಡಿ ತೆಗೆದಿಟ್ಬಿಟ್ಟೆ ಬಂದಿದ್ಯಲ್ಲೋ ಭಾಗಣ್ಣ ಅಂತ. ಅಂಗಡಿ ಅಂದರೆ ಯಾವುದು, ಜ್ಯೋತಿಷ್ಯ ಹೇಳ್ತಾ ಇದ್ರಲ್ಲ, ಅರ್ಧಂಬರ್ಧ ಎದ್ದು ಓಡ್ ಬಂದ್ರಲ್ಲ, ಬ್ಲ್ಯಾಂಕ್ ಆಗಿತ್ತಲ್ಲ, ಏನೂ ಗೊತ್ತಾಗ್ಲಿಲ್ಲಲ್ಲ ಅವ್ರಿಗೆ. ಅದಕ್ಕೆ ಸಾಕು ಮಾಡೋ, ಇಷ್ಟು ವರ್ಷ ಮಾಡಿದ್ಯಲ್ಲ ಸಾಕು, ಇನ್ನು ಭಗವಂತ ನಿನ್ನನ್ನು ಇಟ್ಟಿರೋದೇ ಬೇರೆ ಪರ್ಪಸ್ಗೋಸ್ಕರ, ಸುಮ್ಮನೆ ಲೈಫ್ ಹಾಳು ಮಾಡ್ಕೋಬೇಡ ನೀನು. ಇನ್ಮೇಲಿಂದ ಈ ಜ್ಯೋತಿಷ್ಯ ಹೇಳೋ ಕೆಲಸನ ಕಟ್ ಮಾಡು, ಭಗವಂತನ ಬಗ್ಗೆ ಪ್ರಚಾರ ಮಾಡಬೇಕು ನೀನು. ತುಂಬ ಜನ ಭಗವಂತನ ಬಗ್ಗೆ ತಿಳಿದೇ ಇರೋರು ಅಂತವ್ರು ಇದ್ದಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಮಧ್ವಾಚಾರ್ಯರು ಭಾಗವತ ಕತೆ ಬರೀಲಿಲ್ಲ, ಮಧ್ವಾಚಾರ್ಯರು ಗೀತೆ ಬರೆಯಕ್ಕೆ ಹೋಗಲಿಲ್ಲ,
ಮಧ್ವಾಚಾರ್ಯರು ಮಹಾಭಾರತಕ್ಕೆ ಕಮೆಂಟ್ರಿ ಬರೆಯೋಕ್ಕೆ ಹೋಗಲಿಲ್ಲ. ಮಧ್ವಾಚಾರ್ಯರ ಅವತಾರ ಆಗಿದ್ದೇನಕ್ಕೆ ಅಂದರೆ ತತ್ವಜ್ಞಾನ ಎಲ್ಲೆಲ್ಲಿ ಲೋಪ ಆಗಿದೆ, ಅಂದರೆ ಎಲ್ಲೆಲ್ಲಿ ಆಬ್ಸೆನ್ಸ್ ಆಗಿದೆ, ಇವಾಗ ಕೆಲವೊಂದು ಕಡೆ ಒಮಿಷನ್ ಆಗಿರುತ್ತೆ, ಇನ್ನೇನು ಕೆಲವೊಂದು ಕಡೆ ಇನ್ಕ್ಲೂಡ್ ಮಾಡಿರ್ತಾರೆ ತಮ್ಗೆ ಅಲ್ಲದೆ ಇರೋ ಅಂಥದ್ದು ಕೆಲವೊಂದನ್ನು. ಸೊ ಇವಾಗ ನೀವೆಲ್ಲ ಲಿಟಲ್ ಕೃಷ್ಣ ನೋಡಿದ್ರೆ ಅಕಸ್ಮಾತು ಬ್ರಹ್ಮ ವಿಮೋಹನ ಲೀಲೆ ಅಂತ ಒಂದು ಎಪಿಸೋಡ್ ಯಾವಾಗಲಾದರೂ ನೋಡಿದ್ದೀರಾ ನೀವು? ಬ್ರಹ್ಮ ಕರುಣ ಹಸುನ ಎಲ್ಲ ಕದ್ಕೊಂಡು ಹೋಗೋದು. ದಟ್ ಈಸ್ ನಾಟ್ ಇನ್ ಒರಿಜಿನಲ್ ಭಾಗವತಂ. ಡು ಯು ನೋ ದಟ್? ದಟ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್ ಬೈ ನಾರ್ತ್ ಸೈಡ್ ವ್ಯಾಖ್ಯಾನಕಾರರು ಇರ್ತಾರಲ್ಲ, ವಲ್ಲಭ, ಶ್ರೀಧರ, ಆಮೇಲೆ ಇನ್ನ ಯಾರೋ ಇದ್ದಾರೆ, ಅವರೆಲ್ಲ ಇನ್ಕ್ಲೂಡ್ ಮಾಡಿರೋದು ಅದಕ್ಕೆ. ಒರಿಜಿನಲ್ ಭಾಗವತಮಲ್ಲಿ ಇಲ್ಲ. ಶ್ರೀಧರ ಕಮೆಂಟ್ರಿಲಿ ಬರೀತಾರೆ, ದೋ ಇಟ್ ಈಸ್ ನಾಟ್ ಇನ್ ಒರಿಜಿನಲ್ ಭಾಗವತಂ, ಸ್ಟಿಲ್ ಐ ಆಮ್ ರೈಟಿಂಗ್ ಕಮೆಂಟ್ರಿ ಆನ್ ಇಟ್ ಅಂತ ಬರೀತಾರೆ. ಆ ಒರಿಜಿನಲ್ ಭಾಗವತಮಲ್ಲಿ ಇಲ್ಲದೆ ಇರುವಂಥದ್ದು, ವೇದವ್ಯಾಸರು ಬರೀದೇ ಇರುವಂತಹ ಎಷ್ಟೋ ಇದನ್ನ, ಅಘಾಸುರ ಕೂಡ ಇಲ್ಲ ಒರಿಜಿನಲ್ ಭಾಗವತಮಲ್ಲಿ. ಕರುನ ಅಪಹರಣ ಮಾಡೋದು, ಹಸುನ ಮತ್ತೆ ಗೋಪಾಲಕರನ್ನ ಕಿಡ್ನ್ಯಾಪ್ ಮಾಡುವಂಥ ಸ್ಟೋರಿ ಭಾಗವತಮಲ್ಲಿ ಇಲ್ಲ. ಆಮೇಲೆ ಬ್ರಹ್ಮ ಬಂದು ಅವನು ಕನ್ಫೆಸ್ ಮಾಡ್ಕೋತಾನಲ್ಲ, ಕ್ಷಮೆ ಕೇಳ್ತಾನಲ್ಲ, ಅದು ಕೂಡ ಭಾಗವತಮಲ್ಲಿ ಇಲ್ಲ. ಭಾಗವತಮಲ್ಲಿ ಇಲ್ಲದೆ ಇರೋ ಅಂಥದ್ದನ್ನ ಇನ್ಕ್ಲೂಡ್ ಮಾಡಿರೋ ಅಂಥದ್ದು, ದಟ್ ಈಸ್ ಅನ್ ಅಫೆನ್ಸ್. ಸೊ ಮಧ್ವಾಚಾರ್ಯರು ಎಲ್ಲೆಲ್ಲಿ ಭಾಗವತಕ್ಕೆ ತಾತ್ಪರ್ಯ ಬೇಕಾಗಿದೆಯೋ, ಅಂದರೆ ರಿಯಲ್ ಎಸೆನ್ಸ್ ಬೇಕಾಗಿದೆಯೋ, ಸೇ ಫಾರ್ ಎಕ್ಸಾಂಪಲ್ ನಾನು ಇವಾಗ ಪೇಪರ್ ಮಾಡ್ತಿರೋದು ಅದರಲ್ಲೇ, ನಂದು ಯೂನಿವರ್ಸಿಟಿ ಪೇಪರ್ಗೆ, ಆಯಿತಾ, ಅದನ್ನು ಸಬ್ಮಿಟ್ ಮಾಡಬೇಕು 30th ಲಾಸ್ಟ್ ಡೇಟ್. ಸೊ ಅದರಲ್ಲಿ ಏನು ಟಾಪಿಕ್ಸ್ ಅಂದರೆ, ಐ ವಿಲ್ ಜಸ್ಟ್ ಗಿವ್ ಆನ್ ಎಕ್ಸಾಂಪಲ್. ಅವ್ರು ಏನಂತಾನೆ, ಪ್ರಹ್ಲಾದ್ ಮಹಾರಾಜು, ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ. ಈ ಬಲಿ ಚಕ್ರವರ್ತಿಗೇನೆ ವಾಮನ ಅವತಾರ ಬಂದಿತ್ತು, ಆಯಿತಾ. ಸೊ ವಾಮನ ಅವತಾರ ಬಂದಾಗ ಆಮೇಲೆ ಬಲಿ ಆ್ಯಂಡ್ ಗ್ಯಾಂಗನ್ನೆಲ್ಲ ಸುತಲ ಲೋಕಕ್ಕೆ ಕಳಿಸ್ತಾನೆ ಭಗವಂತ. ಕಳಿಸ್ಬಿಟ್ಟು ಗೇಟ್ ಕೀಪರ್ ಆಗಿರ್ತಾನೆ ಭಗವಂತ. ಆಗ ಪ್ರಹ್ಲಾದ್ ಮಹಾರಾಜ್ ಹೇಳೋ ಮಾತು, ರಮೆ ಅಂದರೆ ಲಕ್ಷ್ಮೀದೇವಿ, ಬ್ರಹ್ಮ, ಬೇರೆ ದೇವತೆಗಳು, ಇವ್ರು ಯಾರಿಗೂ ಕೂಡ ನೀನು ಡೋರ್ ಕೀಪರ್ ಆಗಿಲ್ಲ, ನನ್ನ ಮೊಮ್ಮಗನ ಮೇಲೆ ಪ್ರೀತಿಯಿಂದ ನೀನು ಡೋರ್ ಕೀಪರ್ ಆಗಿದ್ಯಾ, ಗೇಟ್ ಕೀಪರ್ ಆಗಿದ್ಯಾ ಅಂತ ಹೇಳ್ತಾರೆ. ಹಾಗೆ ಬರುತ್ತೆ ಶ್ಲೋಕ, ಹಾಗೆ ಭಾಗವತದಲ್ಲಿ ಬರುತ್ತೆ. ಬಟ್ ವಿ ಶುಡ್ ನಾಟ್ ಟೇಕ್ ಇಟ್ ಆ್ಯಸ್ ಇಟ್ ಈಸ್. ಯಾಕಂದರೆ ರಮೆಗಾಗಲಿ, ಬ್ರಹ್ಮನ್ಗಾಗಲಿ, ರುದ್ರದೇವರಿಗಾಗಲಿ, ಬೇರೆ ದೇವತೆಗಳಿಗಾಗಲಿ ಭಗವಂತ ಗೇಟ್ ಕೀಪರ್ ಆಗುವಂಥ ಅವಶ್ಯಕತೆ ಇಲ್ಲ. ಬಲಿಗೆ ಯಾಕೆ ಗೇಟ್ ಕೀಪರ್ ಆದ ಅಂತಂದರೆ, ಬಲಿಗೆ ಅಸುರಾವೇಶ ಆಗ್ತಾ ಇತ್ತು. ಆಗಾಗ ಅವನ ಮೇಲೆ ಅಸುರರು ದಾಳಿ ಮಾಡ್ತಾ ಇದ್ರು. ಅಸುರ ಆವೇಶ ಅಂದರೆ ಇವಾಗ ಹೇಗೆ ನಾನಾಗೇ ಇರ್ತೀನಿ, ಒಂದು ದೆವ್ವ ಒಂದು ಒಳಗಡೆ ಸೇರ್ಕೊಂಡ್ಬಿಡ್ತಪ್ಪ, ಆಗ ಭೂತ ಹಿಡ್ದಿದೆ ಅಂತ ಹೇಳ್ತಾರಲ್ಲ ಎಷ್ಟೊಂದು ಜನ, ದೆವ್ವ ಹಿಡ್ದಂಗೆ ಮಾತಾಡ್ತಾರೆ ಅಂತ. ಹಾಗೆ ಅವನ ಒಳಗಡೆ ಅಸುರರು ಪ್ರವೇಶ ಆಗ್ತಾ ಇದ್ರು ಆಗಾಗ. ಅದಕ್ಕೋಸ್ಕರ ಆ ಅಸುರಾವೇಶ ತಡೆಯೋದಕ್ಕೆ ಅಂತಾನೆ ಭಗವಂತ ಗೇಟ್ ಕೀಪರ್ ಆಗಿದ್ದು. ಎಷ್ಟ್ರ ಮಟ್ಟಿಗೆ ಅಂದರೆ, ಒಂದ್ಸರಿ ಅಮುಕ್ತ ವೈಕುಂಠಕ್ಕೆ ಹೋಗಿ ಬಲಿ ಮಹಾರಾಜ, ದೇವತೆಗಳೆಲ್ಲ, ಭಗವಂತಂಗೆ ಗೊತ್ತಾಯ್ತಂತೆ ಇವನು ಈ ಥರ ಬರ್ತಾ ಇದ್ದಾನೆ ಅಂತ, ದೇವತೆಗಳಿಗೆ ನಿದ್ದೆ ಮಾಡೋರ ಥರ ಆ್ಯಕ್ಟಿಂಗ್ ಮಾಡಿ ಅಂದಂತೆ ಭಗವಂತ. ಅವನಂತೂ ಮೊದಲೇ ಆ್ಯಕ್ಟಿಂಗ್ ಕಿಂಗು, ಅವನು ನಿದ್ದೆ ಮಾಡೋರ ಥರ ಆ್ಯಕ್ಟಿಂಗ್ ಮಾಡಿದ್ನಂತೆ. ಬಲಿ ಬಂದು ಏನು ಮಾಡಿದ್ನಂತೆ ಗೊತ್ತಾ, ಭಗವಂತನ ಕಿರೀಟನೇ ಕದ್ಕೊಂಡು ಹೋಗ್ಬಿಟ್ನಂತೆ ಅಸುರಾವೇಶದಿಂದ. ಅಂಥ ಅಸುರಾವೇಶ ಇರೋದಕ್ಕೇನೆ ಭಗವಂತ ಗೇಟ್ ಕೀಪರ್ ಆಗಿದ್ದಾನೆ ಹೊರತು ರಮೆಗಾಗಲಿ ಬ್ರಹ್ಮನ್ಗಾಗಲಿ ಅವ್ರಿಗೆಲ್ಲ ಅಸುರಾವೇಶ ಇಲ್ಲ. ಅದಕ್ಕೋಸ್ಕರ ಅವ್ರು ಗೇಟ್ ಕೀಪರ್ ಆಗೋ ಅವಶ್ಯಕತೆ ಇಲ್ಲ. ಇದು ತಾತ್ಪರ್ಯ. ಇದನ್ನ ಆ್ಯಕ್ಚುಯಲ್ ಭಾಗವತನ ಹೇಗೆ ಅರ್ಥ ಮಾಡ್ಕೋಬೇಕು, ಆಸ್ ಪರ್ ಅದರ್ ಪುರಾಣಸ್, ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ರೆಫರೆನ್ಸ್ ಆಫ್ ಅದರ್ ಪುರಾಣ ಅನ್ನುವಂಥದ್ದನ್ನು ತಾತ್ಪರ್ಯ ಕೊಟ್ಟಿದ್ದು ಮಧ್ವಾಚಾರ್ಯರು, ಆಯಿತಾ. ಅದಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದ್ರು. ಅಂದರೆ ಮಹಾಭಾರತನ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಅದನ್ನು ತಾತ್ಪರ್ಯ ನಿರ್ಣಯ ಅಂತ ಬರೆದ್ರು ಹೊರತು ಕತೆ ಬರೀಲಿಲ್ಲ ಅವರು. ಮಹಾಭಾರತದ ಕತೆ, ಭಾಗವತದ ಕತೆ ಅದನ್ನೆಲ್ಲ ಬರೆಯೋಕ್ಕೆ ಹೋಗಿಲ್ಲ ಅವರು. ಯಾಕಂದರೆ ನಮಗೆ ಈ ನಿಜವಾಗ್ಲೂ ಅರ್ಹತೆ ಇರೋರಿಗೆ, ಕ್ವಾಲಿಫಿಕೇಷನ್ ಇರೋರಿಗೆ ಡೌಟ್ಗಳು ಬರುತ್ತೆ. ಯಾಕೆ ಈ ರೀತಿ ಆಯಿತು, ಇವಾಗ ವಾಲಿನ ಯಾಕಪ್ಪ ರಾಮ ಕೊಲ್ಲಬೇಕಾಗಿತ್ತು ಮರದ ಹಿಂದೆ ನಿಂತ್ಕೊಂಡು? ವಾಟ್ ಡಿಡ್ ಹಿ ಡು? ರಾಮನ್ಗಂತೂ ಪರ್ಸ್ನಲ್ ಆಗಿ ವಾಲಿ ಏನೂ ತೊಂದರೆ ಕೊಟ್ಟಿಲ್ಲ. ಜಗಳ ಇದ್ದಿದ್ದು ಅಣ್ಣ ತಮ್ಮಂದ್ರ ಮಧ್ಯ, ಸುಗ್ರೀವ ಆ್ಯಂಡ್ ವಾಲಿ ಮಧ್ಯ, ಬಿಟ್ವೀನ್ ದ ಬ್ರದರ್ಸ್. ರಾಮ ಯಾಕೆ ವಾಲಿನ ಕೊಲ್ಲಬೇಕಾಗಿತ್ತು? ಕ್ವಶನ್ ಬರುತ್ತೆ, ಉತ್ತರ ಸಿಕ್ಕಲ್ಲ ನಮಗೆ ರಾಮಾಯಣದಲ್ಲಿ. ಆವಾಗ ನಾವು ಏನು ಮಾಡ್ತೀವಿ, ಹಾಗೆ ಸುಮ್ಮನೆ ಆಗ್ಬಿಡ್ಬೇಕಾ ಉತ್ತರ ಸಿಗದೆ ಇದ್ರೆ? ಮಧ್ವಾಚಾರ್ಯರ ಅವತಾರ ಆಗಿದ್ದು ಅದಕ್ಕೇನೆ. ನಾನು ನಿಮಗೆ ವೆರಿ ಫಸ್ಟ್ ಎಪಿಸೋಡಲ್ಲಿ ಹೇಳ್ತಾ ಇದ್ನಲ್ಲ, ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ಆರ್ಡರ್ ಮಾಡ್ತಾನೆ. ವೇದಗಳೆಲ್ಲ ಮಿಸ್ಲೀಡಿಂಗ್ ಆಗಿರೋರ ಥರ ಬರಿತಾ ಇದ್ದಾರೆ, ಮಿಸ್ಇಂಟರ್ಪ್ರಿಟೇಷನ್ನು, ಕಮೆಂಟ್ರಿಗಳೆಲ್ಲ ಬರಿತಾ ಇದ್ದಾರೆ, ರಾಂಗ್ ಕಮೆಂಟ್ರೀಸು. ಆ ತತ್ವಜ್ಞಾನನ ನೀನು ಸರಿಯಾಗಿರೋ ತತ್ವಜ್ಞಾನ ಜನಕ್ಕೆ ಕೊಡಬೇಕು, ಅದಕ್ಕೋಸ್ಕರ ನೀನು ಹೋಗು ಅಂತ ಹೇಳಿ ಪ್ರಾಣದೇವರಿಗೆ
ಅವರು ಆಜ್ಞೆ ಮಾಡಿ ಭಗವಂತ ಕಮಾಂಡ್ ಮಾಡಿ ಕಳಿಸ್ತಾನೆ. ಅದು ಮಧ್ವಾಚಾರ್ಯರು ಇನ್ಕಾರ್ನೇಟ್ ಆಗಿದ್ರದ್ದು ಸೀಕ್ರೆಟ್. ಆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಯಾರೆಲ್ಲ ಬರ್ತಾರಲ್ಲ, ಸೊ ಅವರೆಲ್ಲರೂ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ದೇ ಹ್ಯಾವ್ ಟು ಪ್ರಾಪಗೇಟ್ ದ ರೈಟ್ ನಾಲೆಡ್ಜ್ ಟು ದ ರೈಟ್ ಪರ್ಸನ್, ನಾಟ್ ಫಾರ್ ಎವ್ರಿ ಒನ್, ರೈಟ್ ಪರ್ಸನ್. ಇವಾಗ ವಿಜಯದಾಸರು ಬಾಗಣ್ಣನ ಹುಡ್ಕೊಂಡು ಬಂದರು. ಯಾಕೆ? ಹಿ ನ್ಯೂ ದಟ್ ಬಾಗಣ್ಣ ಈಸ್ ದ ರೈಟ್ ಪರ್ಸನ್ ಟು ಪ್ರಾಪಗೇಟ್ ದಟ್ ನಾಲೆಡ್ಜ್ ಅಂತ. ಅದಕ್ಕೋಸ್ಕರ ಬಾಗಣ್ಣನ ಹುಡ್ಕೊಂಡು ಬಂದರು. ಆಗ ಬಾಗಣ್ಣ ಜ್ಯೋತಿಷ್ಯ ಬಿಟ್ಟುಬಿಡ್ತಾನೆ. ಜ್ಯೋತಿಷ್ಯ ಬಿಟ್ಟು ವಿಜಯದಾಸರಿಗೆ ಶರಣಾಗ್ತಾರೆ. ಹೀ ಈಸ್ ದ ವೆರಿ ಫಸ್ಟ್ ಪರ್ಸನ್ ಟು ಟೇಕ್ ದ ಡಿಸೈಪಲ್ ಹುಡ್. ಅಂದರೆ ಮೊದಲು ಅವ್ರ ತಮ್ಮ ಆನಂದದಾಸರಿಗೆ ದೀಕ್ಷೆ ಕೊಟ್ಟಿರ್ತಾರೆ ವಿಜಯದಾಸರು, ದಾಸ ದೀಕ್ಷೆ. ನೆಕ್ಸ್ಟ್ ಕೊಡೋದು ಹೊರಗಡೆ ಅವ್ರಿಗೆ ಅಂತಂದರೆ ಅದು ಬಾಗಣ್ಣಂಗೆನೆ. ಅವ್ರಿಗೆ ದೀಕ್ಷೆ ಕೊಟ್ಟು ಅಂಕಿತ ಕೊಟ್ಟು ಏನು ಮಾಡ್ತಾರೆ, ಅವ್ರಿಗೆ ಗೋಪಾಲ ವಿಠಲ ಅಂತ ಹೆಸರು ಕೊಡ್ತಾರೆ. ಈ ಬಾಗಣ್ಣ ನನ್ ಅದರ್ ದನ್ ಗಣೇಶ ಅಂಶ, ಗಣೇಶನೇ ಇವರು ಬಾಗಣ್ಣ, ಆಯ್ತಾ. ಸೊ ಗೋಪಾಲ ವಿಠಲ ಅಂತ ಇವ್ರಿಗೆ ಅಂಕಿತ ಕೊಟ್ಟು, ಗೋಪಾಲ ವಿಠಲ ನಿನ್ನೆ ಪೂಜೆ ಮಾಡುವೆನೋ ಕಾಪಾಡು ಈ ಮಾತನು ಅಂತ ಹೇಳಿ ಕೃತಿ ಮಾಡ್ತಾರೆ ವಿಜಯದಾಸರು. ಅಂದರೆ ವಿಜಯ ವಿಠಲ ಬೇರೆ ಅಲ್ಲ, ಗೋಪಾಲ ವಿಠಲ ಬೇರೆ ಅಲ್ಲ. ಎರಡೂ ಕೂಡ ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ಭಗವಂತನ ಗುಣಗಳಲ್ಲಿ ವ್ಯತ್ಯಾಸ ಇಲ್ಲ. ಭಗವಂತನಲ್ಲಿ ಯಾವತ್ತೂ ನಾವು ಭೇದ ಚಿಂತನೆ ಮಾಡಬಾರ್ದು. ದಿಸ್ ಇಸ್ ದ ಸಿಂಗಲ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಥ್ರೂ ಔಟ್ ಅವರ್ ಲೈಫ್. ಭಗವಂತನಲ್ಲಿ, ಭಗವಂತನ ರೂಪಗಳಲ್ಲಿ ನಾವು ಯಾವತ್ತೂ ಭೇದ ಚಿಂತನೆ ಮಾಡಬಾರ್ದು. ಯಾರೋ ಕೆಲವೊಂದು ಜನ ಏನು ಮಾಡ್ತಾರೆ, ಬೇರೆ ಅವ್ರಿಗೆ ಇಷ್ಟವಾಗಿರೋ ಭಗವಂತನ ಎತ್ತಿ ತೋರಿಸೋದಕ್ಕೆ ಭಗವಂತಂದೇ ಬೇರೆ ರೂಪಗಳನ್ನೆಲ್ಲ ಕಂಡಮ್ ಮಾಡ್ತಾರೆ. ದ್ಯಾಟ್ ವಿ ಶುಡ್ ನಾಟ್ ಆಕ್ಸೆಪ್ಟ್. ಭಗವಂತ ಭಗವಂತನೇ. ಅವ್ನು ಯಾವ ಅವತಾರದಲ್ಲಾದರೂ ಬರಲಿ, ಮೂಲನಾದರೂ ಆಗಿರಲಿ, ಅವ್ನು ಹೆಂಗಾದರೂ ಇರಲಿ, ಭಗವಂತ ಭಗವಂತನೇ. ಪೂರ್ಣಮದ ಪೂರ್ಣಮಿದ, ಪೂರ್ಣದಿಂದ ಪೂರ್ಣ ತೆಗೆದ್ರೆ, ಫುಲ್ಲಿಂದ ಫುಲ್ ತೆಗೆದ್ರೆ ಫುಲ್ಲೇ ಬರುತ್ತಂತೆ. ಅವ್ನು ಹಾಗೆ ಇರ್ತಾನೆ ಭಗವಂತ. ನಮ್ಮ ಥರ ಒಂದು ಚಪಾತಿಯಿಂದ ಅರ್ಧ ಚಪಾತಿ ತಿಂದರೆ ಅರ್ಧ ಇರುತ್ತೆ ಅನ್ನೋರ ಥರ ಇಲ್ಲ ಅವನು. ಒಂದು ಚಪಾತಿಯಿಂದ ಅರ್ಧ ತೆಗೆದ್ರೆ ಮತ್ತೆ ಅಲ್ಲೂ ಒಂದು ಚಪಾತಿನೇ ಮಿಕ್ಕಿರುತ್ತೆ. ಸೊ ಹಾಗೆ ತೆಗೆದಿರೋ ಚಪಾತಿನೂ ಅರ್ಧ ಇರಲ್ಲ, ಒಂದೇ ಇರುತ್ತೆ. ಸೊ ಪೂರ್ಣಮದ ಪೂರ್ಣ ಇದೆ, ಪೂರ್ಣನೇ ಇರ್ತಾನೆ ಅವನು. ಸೊ ಅವ್ನು ಯಾವತ್ತೂ ಡಿಫ್ರೆಂಟ್ ಆಗಲ್ಲ, ಆ ಕಡೆ ಈ ಕಡೆ ಹೋಗಲ್ಲ ಅವನು. ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಅದಕ್ಕೋಸ್ಕರ ವಿಜಯದಾಸರ ಬಿಂಬಮೂರ್ತಿ ವಿಜಯ ವಿಠಲ, ಗೋಪಾಲದಾಸರ ಬಿಂಬಮೂರ್ತಿ ಗೋಪಾಲ ವಿಠಲ. ಅದಕ್ಕೇ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕೃತಿ ರಚನೆ ಮಾಡಿ, ಆಮೇಲೆ ಸುಳಾದಿನೂ ರಚನೆ ಮಾಡಿ, ಗೋಪಾಲದಾಸರಿಗೆ ಗೋಪಾಲ ವಿಠಲ ಅಂದರೆ ಬಾಗಣ್ಣ ಅಂತ ಆಗಿರ್ತಾರೆ ಮುಂಚಿನ ಹೆಸರು. ಆಮೇಲೆ ಅವರಿಗೆ ಗೋಪಾಲ ವಿಠಲ ಅಂತ ಅಂಕಿತನ ಕೊಡ್ತಾರೆ ವಿಜಯದಾಸರು, ಆಯ್ತಾ. ಅಂಕಿತ ಕೊಟ್ಟ ಮೇಲೆ ಏನು ಮಾಡ್ತಾರೆ, ಮತ್ತೆ ಅವರು ವಿಜಯದಾಸರ ಜೊತೆನೇ ಪ್ರಯಾಣ ಸ್ವಲ್ಪ ಮುಂದುವರಿಸ್ತಾರೆ. ನೆಕ್ಸ್ಟ್ ಪ್ಲೇಸ್ಗಳಿಗೆಲ್ಲ ಹೋಗ್ತಾರೆ. ದೆನ್ ಹಿ ವಿಶಸ್, ನಾನು ಉಡುಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬಾಗಣ್ಣ ಕೇಳ್ತಾರೆ. ಆಗ ಏನಾಗುತ್ತೆ ಅನ್ನೋಂಥದ್ದನ್ನು ವಿಲ್ ಲರ್ನ್ ಟುಮಾರೋ, ಆಯಿತಾ. ಶ್ರೀಕೃಷ್ಣ ಅರ್ಪಣಮಸ್ತು.